ತನ್ನ ಎಐ ವಿಡಿಯೋಗಳ ಮೂಲಕ ಧರ್ಮಸ್ಥಳದ ವಿರುದ್ಧ ಕಲ್ಲರ್ ಕಟ್ಟು ಕಥೆಗಳನ್ನು ಬಿಟ್ಟಿದ್ದಂತಹ ಸಮೀರ್ ಇವತ್ತು ಎರಡನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾನೆ. ನಿನ್ನೆ ಸರಿಸುಮಾರು 4.5 ಗಂಟೆಗಳ ತನಕ ವಿಚಾರಣೆಯನ್ನ ಎದುರಿಸಿದ್ದ. ಇವತ್ತು ಮತ್ತೆ ಬರೋದಕ್ಕೆ ಪೊಲೀಸರು ಹೇಳಿದ್ರು. ಎಐ ವಿಡಿಯೋ ದೂತ ಸಮೀರ್ಗೆ ಮತ್ತೆ ಶುರುವಾಗಿದೆ ಗ್ರಿಲ್. ಎರಡನೇ ದಿನದ ವಿಚಾರಣೆಗೆ ಆಗಮಿಸಿದ್ದಾನೆ ಯೂಟ್ಯೂಬರ್ ಸಮೀರ್. ಬೆಳ್ತಂಗಡಿಯ ಠಾಣೆಗೆ ಪೊಲೀಸರು ಕೇಳಿದ ದಾಖಲೆಗಳನ್ನು ಹೊತ್ತು ತಂದಿದ್ದಾನೆ ಸಮೀರ್. ನಿನ್ನೆಯ ವಿಚಾರಣೆ ಸಂದರ್ಭದಲ್ಲಿ ಎಷ್ಟೊಂದು ಉತ್ತರಗಳನ್ನು ಕೊಡಬೇಕಾದ್ರೆ ಇದಕ್ಕೆ ಸಾಕ್ಷಿ ಪುರಾವೆಗಳೇನು ಅಂತ ಕೇಳಿದ್ರು ಪೊಲೀಸರು. ಅದರಲ್ಲಿ ಕೆಲವು ಸಾಕ್ಷಿ ಪುರಾವೆಗಳನ್ನು ಆತ ಹೊತ್ತು ತಂದಿದ್ದಾನೆ ಇವತ್ತು. ಜೊತೆಗೆ ವಕೀಲರು ಎಂದಿನಂತೆ ವಕೀಲರ ಜೊತೆ ನಿನ್ನೆ 4 ಜನ ಇದ್ದರು. ಇವತ್ತೊಂದು 2 ವಕೀಲರ ಜೊತೆ ಆತ ಆಗಮಿಸಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಇವತ್ತು ಕೂಡ ಹೆಚ್ಚು ಕಡಿಮೆ ಒಂದು 5 ಗಂಟೆ ತನಕನೂ ವಿಚಾರಣೆ ನಡೆದರೆ ಆಶ್ಚರ್ಯ ಏನಿಲ್ಲ. ಅಷ್ಟು ಸುದೀರ್ಘವಾದ ವಿಚಾರಣೆ ಇಟ್ಕೊಂಡಿದ್ದಾರೆ. 2-3 ಕೇಸ್ಗಳ ಬಗ್ಗೆ ವಿಚಾರಣೆಯನ್ನು ಮಾಡಬೇಕಾಗಿದೆ. ಮತ್ತು ಈಗ ನಿನ್ನೆ ಎಲ್ಲ ವಾಯ್ಸ್ ಸ್ಯಾಂಪಲ್ ತೊಗೊಂಡಿದ್ರು. ಆ ಥರ ಬೇರೆ ಬೇರೆ ಪರೀಕ್ಷೆಗಳಾಗಬೇಕಾಗತ್ತೆ. ಆ ಪರೀಕ್ಷೆಗಳ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೋಬೇಕಾಗತ್ತೆ. ಪ್ರಮುಖವಾಗಿ ಈ ಇಡೀ ಷಡ್ಯಂತ್ರದ ಹಿಂದೆ ಕಾಣದ ಕೈಗಳು ಯಾವುದು ಕೆಲಸ ಮಾಡಿವೆ, ಯಾವುದಾದ್ರೂ ಸಂಘಟನೆಗಳಿದೆಯಾ? ಯಾಕೆಂದರೆ ಆರೋಪಗಳು ಕೇಳಿಬಂತು. ಕಮ್ಯುನಿಸ್ಟ್ರು ಇದ್ದಾರೆ ಅಂತ ಕೆಲವರು, SDPIನವರು ಇದ್ದಾರೆ ಅಂತ ಕೆಲವರು. ಇದು ನಾವು ಮಾಡಿರೋ ಆರೋಪ ಅಲ್ಲ, ಅಲ್ಲಿಯವರೇ ಮಾತಾಡ್ತಿರೋದು, ರಾಜಕೀಯ ನಾಯಕರು ಮಾತಾಡಿರೋದು. ಹಾಗಾಗಿ ಅದೆಲ್ಲದ್ರ ಬಗ್ಗೆ ಬಾಯಿ ಬಿಡಬೇಕಲ್ಲ, ವಿಚಾರಗಳನ್ನು ಮಾಹಿತಿ ಹೊರ ಹಾಕಬೇಕಲ್ಲ. ಜೊತೆಗೆ ಚಿನ್ನಯ್ಯನ ಜೊತೆ ಇರತಕ್ಕಂಥ ನಂಟು, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರುಗಳ ಜೊತೆ ಯಾವಾಗಿಂದ ಇವೆಲ್ಲವೂ ಕೂಡ ಪ್ಲ್ಯಾನ್ ಆಯಿತು. ಕೇವಲ 4 ತಿಂಗಳ ಹಿಂದೆ ಏನೂ ಅಲ್ಲದ ಸಮೀರ್ ಈ 4 ತಿಂಗಳಲ್ಲಿ ಯಾರ್ಯಾರನ್ನ ಸಂಪರ್ಕ ಮಾಡ್ದ, ಹೇಗೆ ಈ ಕಂಟೆಂಟನ್ನು ಕ್ರಿಯೇಟ್ ಮಾಡ್ದ, ಹೇಗೆ AI ವಿಡಿಯೋಗಳನ್ನು ಸೃಷ್ಟಿ ಮಾಡ್ದ, ಇದಕ್ಕೆ ಯಾರ ಸಪೋರ್ಟ್ ಇತ್ತು, ಹಣದ ಹರಿವು ಎಲ್ಲಿಂದ ಬಂತು, ಈ ಥರ ಸಾವಿರ ಪ್ರಶ್ನೆಗಳಿವೆ. ಇದೆಲ್ಲದಕ್ಕೂ ಕೂಡ SIT ಅವರು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು ಪೊಲೀಸರು. ಯಾಕೆಂದರೆ ಬೆಳ್ತಂಗಡಿ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿರೋದು ಈ ವಿಚಾರದಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಅರ್ಲಿಯರ್ ಆಗಿ ಸಮೀರ್ ಬಂದಿರತಕ್ಕಂಥದ್ದು ಪೊಲೀಸ್ ಸ್ಟೇಷನ್ಗೆ. ಸೊ ವಿಚಾರಣೆಯ ಹಾದಿ ಹೇಗೆ ಸಾಗಿದೆ? ಅರವಿಂದ್, ಇವತ್ತಿನ ವಿಚಾರಣೆ ಅಂದ್ರೆ ಎರಡನೇ ದಿನದ ವಿಚಾರಣೆ ಸಮೀರದು ಬೆಳ್ತಂಗಡಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ವಿಚಾರಣೆ. ನಿನ್ನೆ ಒಂದಷ್ಟು ಪ್ರಾಥಮಿಕವಾದ ಒಂದಷ್ಟು ಮಾಹಿತಿಗಳನ್ನ ಪಡೆದ ಹೊರತಾಗಿಯೂ ಕೂಡ ಇವತ್ತು ಹೆಚ್ಚುವರಿಯಾಗಿ ಅಂದ್ರೆ ತಾಂತ್ರಿಕವಾಗಿ ಹೆಚ್ಚು ಒತ್ತು ಕೊಟ್ಟು ಇವತ್ತು ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ಆತ ಕೊಟ್ಟಂತ ಮಾಹಿತಿಯಲ್ಲಿ ವಿಡಿಯೋವನ್ನು ಮಾಡಿದ್ದು ಯಾವ ಕಾರಣಕ್ಕೆ ಮಾಡಿದ್ದೆ, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನು ಅನ್ನೋದಕ್ಕೆ ಒಂದಷ್ಟು ದಾಖಲಾತಿಗಳನ್ನ, ಹಿಂದಿನ ಪತ್ರಿಕಾ ಪ್ರಕಟಣೆಗಳನ್ನ ಅಥವಾ ಕೆಲವು ಆರ್ಟಿಕಲ್ಗಳನ್ನ ತೋರಿಸುವಂಥದ್ದು ಅಥವಾ ಕೆಲವು ಯೂಟ್ಯೂಬ್ನ ಭಾಷಣಗಳು ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಡಿದಂಥ ಮಾತುಗಳಿರ್ಬೋದು, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದ್ದೆ ಅನ್ನುವಂಥದ್ದು ಮತ್ತು ಅದನ್ನೇ ಸಾಕ್ಷಿ ಅನ್ನೋ ರೀತಿಯಲ್ಲಿ ತಂದಿದ್ದ ಅಂತದ್ದು ಆ ದಾಖಲಾತಿಗಳು, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಲಿಂಕ್ಗಳು ಇವೆಲ್ಲವೂ ಕೂಡ. ಆದರೆ ಇವತ್ತು ಆತ ಬಳಸಿದಂಥ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ವಿಚಾರ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಯಾವ ಕಾರಣಕ್ಕಾಗಿ ಅದನ್ನು ನಂಬಬೇಕಾಯಿತು, ನಂಬದೆ ಅನ್ನುವಂಥದ್ದು, ಮತ್ತೆ ಸಾವಿರಾರು ಹೆಣಗಳನ್ನು ಹೂಡಲಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಏನು, ಯಾವ ಸಾಕ್ಷ್ಯಾಧಾರವನ್ನು ಇಟ್ಟುಕೊಂಡಿದ್ದ ಅನ್ನೋದು ಯಾಕಂದ್ರೆ ಸಾವಿರಾರು ಹೆಣಗಳಿದ್ದಾವೆ ಅನ್ನುವಂಥದ್ದನ್ನ ಅವನು ಒತ್ತಿ ಹೇಳಿದಂಥದ್ದು, ಮತ್ತೆ ಅವನು ದೊಂಬಿಗೆ ಪ್ರಚೋದನೆ ನೀಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೆ ಯಾಕೆ ಅನ್ನೋದಕ್ಕೂ ಕೂಡ ಅವನು ಇವತ್ತು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಈಗ ಪ್ರಶ್ನೆಯನ್ನು ಕೂಡ ಅವನಿಗೆ ಆರಂಭವಾಗಿದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇವತ್ತು ಕೆಲವು ಫೈಲ್ಗಳನ್ನು ಹಿಡ್ಕೊಂಡು ಸಮೀರ್ ಬಂದಿದ್ದನ್ನು ನಾವು ಗಮನಿಸಿದ್ವಿ. ನಿನ್ನೆ ಕಂಪೇರ್ ಮಾಡಿದ್ರೆ ಕಡಿಮೆ, ಬಟ್ ಆತನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇದನ್ನೇನೋ ವಶಕ್ಕೆ ಪಡ್ಕೋತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಆತ ತನ್ನ ಮೊಬೈಲನ್ನು, ತನ್ನ ಲ್ಯಾಪ್ಟಾಪನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದಾನಾ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ.